ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಪೂರ್ವಿ ಸಂತು ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಒಂದು ಪ್ರಮುಖವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕೂಡ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸುಮಾರು ಪ್ಲೇಸ್ ನಮ್ಮ ಸುತ್ತಮುತ್ತನೇ ಇರುತ್ತೆ, ಆದರೆ ನಮಗೆ ಗೊತ್ತಿರಲ್ಲ ಯಾವುದು ಅಂತ. ಅದರಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ ನಮ್ಮ ಹತ್ರದಲ್ಲೇ ಇದೆ. ಯಾರ್ಯಾರು ಕನಕಪುರ ರಸ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಬನ್ನಿ ಹೋಗೋಣ. ನಾವು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋನ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಆ ದೇವಸ್ಥಾನದಿಂದನೇ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಎಲ್ಲರೂ ನೋಡ್ತಾ ಇರಿ ಅಂತ ಹೇಳ್ತಾ ನಾವು ಅಂದ್ಕೊಂಡಿರೋ ದೇವಸ್ಥಾನ ಬಂದೇ ಬಿಡ್ತು. ಯಾವುದು ಅಂದರೆ ನಮ್ಮ ದೊಡ್ಡ ಕಲ್ಲಸಂದ್ರದ ಕೃಷ್ಣನ ಆರಾಧಿಸುವ ದೇವಸ್ಥಾನವೇ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ಗೆ ನಾವು ಬೇಗನೆ ಬರ್ಬೋದು. ಮೆಟ್ರೋದಲ್ಲಿ ಬಂತು ಅಂದರೆ ಬೇಗನೆ ಬರ್ತೀವಿ. ಮೆಟ್ರೋಯಿಂದ ಆಟೋ ಸಿಗುತ್ತೆ, ಆಟೋಯಿಂದ ಬಂದರೆ ಬರ್ಬೋದು. ಕೃಷ್ಣನ ಸ್ಮರಣೆ ಮಾಡೋ ಸ್ಥಳ ಅಂತಲೇ ಹೇಳ್ಬೋದು. ಇದರಲ್ಲಿ ರಾಜಾಜಿನಗರದಲ್ಲಿ ಇದೆ, ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಜನನೂ ಹಾಗೆ ಇರ್ತಾರೆ. ಇಲ್ಲಿ ಆದರೆ ನಮಗಷ್ಟು ಕ್ರೌಡ್ ಇರಲ್ಲ. ಇನ್ನು ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ಎಂದು ಕಟ್ತಿದ್ದಾರೆ ಅಂತ. ನಾವು ಈಗ ಇಸ್ಕಾನ್ ಟೆಂಪಲ್ನ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಕೃಷ್ಣನ ಸ್ಮರಣೆ ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಕೃಷ್ಣನ ಜಪ ಮಾಡ್ತಾ ನಾವು ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಾ 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 ಏನು ಕ್ರೌಡ್ ಇಲ್ಲ. ಇಲ್ಲಿ ನೆಮ್ಮದಿಯಾಗಿ ಶಾಂತವಾಗಿರುತ್ತೆ. ಜನ ಜಾಸ್ತಿ ಇದ್ದಾರೆ, ಹೋಗಬೇಕು ಏನಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸುತ್ತ ವ್ಯೂನು ಅಷ್ಟೇ ಚೆನ್ನಾಗಿದೆ. ನಮ್ಮ ಕನಕಪುರ ರೋಡಂತೂ ತುಂಬ ಹತ್ರಾಗೆ ಕಾಣುತ್ತೆ. ಅಲ್ಲೇ ನಾವು ನೋಡ್ತಾ ಇರ್ಬೋದು. ಅಲ್ಲಿ ಸುತ್ತಮುತ್ತ ಗಮನಿಸಿದ್ರೆ ನಾವು ಪ್ರಮುಖವಾದ ಒಂದು ಮಾಲ್ ಕಾಣಿಸುತ್ತೆ. ಯಾವುದಂದರೆ ಅದೇ ನಮ್ಮ ಫೋರಮ್ ಮಾಲ್ ಕಾಣಿಸುತ್ತೆ. ಕನಕಪುರ ರೋಡ್ ಹತ್ರನೇ ಇದೆ ಈ ದೇವಸ್ಥಾನ. ಬಂದು ವಿಸಿಟ್ ಮಾಡಿ. ಸುತ್ತ ನೋಡ್ತಾ ಇದ್ದರೆ ವ್ಯೂ ಒಳ್ಳೆ ಸುಂದರವಾಗಿದೆ. ಒಂಥರ ಮಿನಿ ದುಬೈ ಕಣ್ಣಂಗೆ ಕಾಣಿಸುತ್ತೆ. ಬರೀ ಮನೆಗಳೇ ಕಾಣಿಸುತ್ತೆ. ಮಿನಿ ದುಬೈ ಅಂತಲೇ ನೀವು ಹೇಳ್ಬೋದು. ನಾವು ಸುತ್ತಮುತ್ತ ವ್ಯೂ ಎಲ್ಲ ನೋಡಿಕೊಂಡು ಎಂಟರ್ ಆದ್ವಿ. ಫೋಟೋ ವಿಡಿಯೋ ಏನು ತೆಗಿಯೋಕ್ಕೆ ಅಲ್ಲಿ ಅವಕಾಶ ಕೊಡಲ್ಲ. ಆದ್ರೂ ನಾವು ಒಂದು ಟ್ರೈ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀವಿ. ಹಾಗೆ ನಾವು ಮೇಲೋದ್ರೆ ಅಲ್ಲಿ ಒಂದು ಆಂಜನೇಯ ದೇವರು ಸಿಗುತ್ತೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಒಳಗಡೆ ಬಂದು ಇನ್ನೊಂದು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ 10 ಮಿನಿಟ್ಸ್ ಜಪ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಪ್ರಸಾದಗಳು ಕೊಡ್ತಾರೆ. ಪ್ರಸಾದ ತಿಂದ್ಕೊಂಡು ದೇವ್ರ ಜ್ಞಾನ ಮಾಡಿಕೊಂಡು ಕೃಷ್ಣನ ಆರಾಧಿಸ್ಕೊಂಡು ಎಲ್ಲ ಸುತ್ತಮುತ್ತ ಜನ ಎಲ್ಲ ಕೃಷ್ಣನ ಆರಾಧನೆ ಮಾಡ್ತಾಯಿದ್ರು. ಪ್ರಸಾದ ತಿಂದ್ಕೊಂಡು ನಾವು ಲಾಸ್ಟ್ಗೆ ಡೆಡ್ ಎಂಡ್ ಬಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಮನಃಶಾಂತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.